ಸಾಮಾನ್ಯವಾಗಿ ಜನರು ಬೆಕ್ಕು, ನಾಯಿ ಅಥವಾ ಪಕ್ಷಿಗಳನ್ನ ಸಾಕುತ್ತಾರೆ. ಆದ್ರೆ ಕೆಲವರು ಇರ್ತಾರೆ ಕ್ರೂರ ಮೃಗಗಳನ್ನ ಮತ್ತೆ ಕಾಡು ಪ್ರಾಣಿಗಳನ್ನ ಸಾಮಾನ್ಯ ಪ್ರಾಣಿಗಳಂತೆ ತಮ್ಮ ಮನೆಯಲ್ಲಿ ಸಾಕುತ್ತಿರ್ತಾರೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಪ್ರಾಣಿಗಳ ಕೈಯಲ್ಲಿ ಮರಣ ಹೊಂದಿದ ದುರಾದೃಷ್ಟವಂತರನ್ನ ತೋರಿಸಲಿದ್ದೇನೆ. ಇದರಿಂದ ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಸೆರ್ಗೈ ಗ್ರಿಗೋರಿಯೋವ್ ಅದು 2018 ಡಿಸೆಂಬರ್ ತಿಂಗಳ ಒಂದು ಬೆಳಗ್ಗೆ ರಷ್ಯಾದ ಸಣ್ಣ ಹಳ್ಳಿಯಾದ ಉಜ್ರತ್ ಅಲ್ಲಿ 4 ಕಡೆ ಮಂಜು ಕವಿದಿತ್ತು. ಇಂತಹ ನಿಶಬ್ದ ವಾತಾವರಣದಲ್ಲಿ ನಡೆದ ಒಂದು ಘಟನೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿತ್ತು. ಸೆರ್ಗೈ ಎಂಬ 41 ವರ್ಷದ ವ್ಯಕ್ತಿ ಒಂಟಿಯಾಗಿ ವಾಸವಿದ್ದ. ಚಿಕ್ಕಂದಿನಿಂದಲೂ ಅರಣ್ಯದಲ್ಲೇ ಹುಟ್ಟಿ ಬೆಳೆದವನು. ಬೇಟೆಯಾಡುವುದು ಮತ್ತೆ ಕಟ್ಟಿಗೆ ಕಡಿಯುವುದು ಆತನ ವೃತ್ತಿ. ಯಾವಾಗ್ಲೂ ತನ್ನ ನಂಬಿಗಸ್ತ 2 ನಾಯಿಗಳು ಆತನ ಜೊತೆಗಿರುತ್ತಿದ್ದವು. ಆದ್ರೆ ಇವುಗಳ ಜೊತೆಗೆ ಆತ ಇನ್ನೊಂದು ಪ್ರಾಣಿಯನ್ನು ಸಾಕುತ್ತಿದ್ದ. ಅದುವೇ ಒಂದು ಬ್ರೌನ್ ಬೇರ್. ಅದು ತುಂಬಾ ದೊಡ್ಡದಾಗಿತ್ತು. ಅದರ ಹೆಸರು ಗ್ರಂಬ್ಲರ್. ಅದು ಆತನಿಗೆ ಹೇಗೆ ಸಿಕ್ಕಿತೆಂದ್ರೆ 4 ವರ್ಷಗಳ ಹಿಂದೆ ಆತ್ಮರಕ್ಷಣೆಗಾಗಿ ಆತ ಒಂದು ಹೆಣ್ಣು ಕರಡಿಯನ್ನ ಕೊಂದಿದ್ದ. ಅಲ್ಲಿ 2 ಕರಡಿ ಮರಿಗಳು ಸಿಕ್ಕಿದ್ದವು. ಒಂದನ್ನ ಬೇರೆಯವರು ತೆಗೆದುಕೊಂಡರು, ಇನ್ನೊಂದನ್ನ ಈತನೇ ಸಾಕುತ್ತಾ ಬಂದಿದ್ದ. ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು. ಗ್ರಂಬ್ಲರ್ ಮುಕ್ತವಾಗಿ ಸೆರ್ಗೈ ಜೊತೆ ತಿರುಗುತ್ತಿತ್ತು. ಆದ್ರೆ ಅದು ಬೆಳೆಯುತ್ತಾ ಬಂದಂತೆ ಅದರ ಶಕ್ತಿ ಮತ್ತೆ ಕಾಡು ಪ್ರವೃತ್ತಿಯು ಹೆಚ್ಚಾಯಿತು. ಒಂದು ಸಲ ಅದು ಸೆರ್ಗೈನ ನಾಯಿಯನ್ನ ಗಾಯಗೊಳಿಸಿತ್ತು. ಅಂದಿನಿಂದ ಸೆರ್ಗೈ ಅದನ್ನ ಪಂಜರದಲ್ಲಿ ಹಾಕಿದ. ಆದರೂ ಅದು ತನ್ನನ್ನ ಏನೂ ಮಾಡಲಾರದು ಎಂಬ ನಂಬಿಕೆ ಆತನಿಗಿತ್ತು. ಒಂದಿನ ಆತನ ಪಕ್ಕದ ಮನೆಯ ವ್ಯಕ್ತಿ ಚಹಾ ಕುಡಿಯಲು ಬಂದಾಗ ಗ್ರಂಬ್ಲರ್ ಪಂಜರದೊಳಗೆ ವಿಚಿತ್ರವಾಗಿ ಓಡಾಡುತ್ತಿರುವುದನ್ನ ಕಂಡನು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕರಡಿಗಳು ನಿಧಾನವಾಗಿರುತ್ತವೆ. ಇದು ಯಾಕೋ ವಿಚಿತ್ರವಾಗಿ ವರ್ತಿಸ್ತಿದೆ ಎಂದು ಆತ ಸೆರ್ಗೈಗೆ ಹೇಳಿದ. ಆದ್ರೆ ಸೆರ್ಗೈ ಅದು ಸುಸ್ತಾಗಿರಬಹುದು ಎಂದು ನಿರ್ಲಕ್ಷಿಸಿದ. ಮರುದಿನ ಕರಡಿಯನ್ನ ಹೊರಗೆ ಕರೆದುಕೊಂಡು ಹೋದ್ರೆ ಅದು ರಿಲ್ಯಾಕ್ಸ್ ಆಗಬಹುದು ಎಂದು ಆತ ನಿರ್ಧರಿಸಿದ. ಸೆರ್ಗೈ ಅದರ ಕುತ್ತಿಗೆಯ ಸರಪಳಿ ಹಿಡಿದು ಪಂಜರ ತೆರೆದ. ಗ್ರಂಬ್ಲರ್ ಹೊರಗಡೆ ಬಂದಾಗ ಮೊದಲು ಸಮಾಧಾನವಾಗಿಯೇ ಇತ್ತು. ಆದ್ರೆ ಯಾವಾಗ ಸೆರ್ಗೈ ಸರಪಳಿಯನ್ನ ಎಳೆದನೋ ಕರಡಿಗೆ ಸಿಟ್ಟು ಬಂದಿತ್ತು. ಅದು ಸರಪಳಿಯನ್ನ ತುಂಡರಿಸಿಕೊಂಡಿತ್ತು. ಸೆರ್ಗೈ ಅದನ್ನ ಹಿಡಿಯಲು ಪ್ರಯತ್ನಿಸಿದಾಗ ಕರಡಿ ತನ್ನ ಪಂಜದಿಂದ ಆತನ ಮೇಲೆ ದಾಳಿ ಮಾಡಿತು. ಆ ಏಟಿಗೆ ಸೆರ್ಗೈ ಬೆನ್ನು ಮೂಳೆ ಮುರಿದು ಮಂಜಿನ ಮೇಲೆ ಬಿದ್ದ. ನಂತರ ಆ ಕರಡಿ ಆತನ ಕುತ್ತಿಗೆಯನ್ನ ಕಚ್ಚಿತು. ಸೆರ್ಗೈ ಚೀರಾಟ ಕೇಳಿ ಬಂದ ನಾಯಿಗಳು ಯಜಮಾನನನ್ನ ಉಳಿಸಲು ಯತ್ನಿಸಿದವು. ಆದ್ರೆ ಕರಡಿ ಒಂದು ನಾಯಿಯನ್ನ ಅಲ್ಲೇ ಕೊಂದು ಹಾಕಿತ್ತು. ಇನ್ನೊಂದು ನಾಯಿ ಮೇಲೆ ಸಹ ದಾಳಿ ಮಾಡ್ತು. ನಂತರ ಕರಡಿ ಸೆರ್ಗೈ ದೇಹವನ್ನ ಅರಣ್ಯದೊಳಗೆ ಎಳೆದುಕೊಂಡು ಹೋಗಿ ತಿನ್ನಲಾರಂಭಿಸಿತು. ಕೆಲ ವಾರಗಳ ನಂತರ ಸೆರ್ಗೈ ತಂಗಿ ಮರಿಯಾ ಅಲ್ಲಿಗೆ ಬಂದಾಗ ರಕ್ತ ಮತ್ತೆ ಕರಡಿಯನ್ನ ಕಂಡಳು. ಗ್ರಂಬ್ಲರ್ ಆ ದೇಹದ ಪಕ್ಕದಲ್ಲೇ ಸುತ್ತಾಡುವುದನ್ನ ಗಮನಿಸಿದಳು. ನಂತರ ಪೊಲೀಸರಿಗೆ ತಿಳಿಸಿದಳು. ಪೊಲೀಸರು ಕರಡಿಗೋಸ್ಕರ ಕಾಡೆಲ್ಲ ಹುಡುಕಿದರು. ತುಂಬಾ ಸಮಯದ ನಂತರ ಅದು ಕಾಣುತ್ತೆ. ಪೊಲೀಸರು ಆ ಕರಡಿಯನ್ನ ಗುಂಡಿಕ್ಕಿ ಕೊಂದರು. ಮರಿಯಾ ಮನೆ ಒಳಗೆ ಹೋಗಿ ನೋಡಿದಾಗ ಶಾಕ್ ಆಗ್ತಾಳೆ. ಯಾಕಂದ್ರೆ ಸೆರ್ಗೈನ ಒಂದು ನಾಯಿ ಹೇಗೋ ಕರಡಿ ದಾಳಿಯಿಂದ ತಪ್ಪಿಸಿಕೊಂಡು ಬದುಕಿರುತ್ತೆ. ಅದು ಗಾಯದಿಂದ ಇರುತ್ತೆ. ಮರಿಯಾ ಅದನ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾಳೆ. ಈ ಘಟನೆಯಿಂದ ತಿಳಿಯೋ ವಿಷಯ ಏನಂದ್ರೆ ಕಾಡು ಪ್ರಾಣಿಗಳನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ರೂ ಅವು ತಮ್ಮ ಕ್ರೂರ ಸ್ವಭಾವವನ್ನ ಮರೆಯೋದಿಲ್ಲ. ಅಮ್ಯಾಂಡಾ ರೋತ್ಬ್ಲಾಡ್ ಅದು 2008 ಆಗಸ್ಟ್ 21 ವರ್ಜಿನಿಯಾ ಬೀಚ್. 25 ವರ್ಷದ ಅಮ್ಯಾಂಡಾ ಎಂಬಾಕೆಯನ್ನ ಎಲ್ಲರೂ ಪ್ರಾಣಿ ತಜ್ಞೆ ಎಂದು ಕರೆಯುತ್ತಿದ್ದರು. ಆಕೆ ಪೆಟ್ ಪ್ಯಾರಡೈಸ್ ಎಂಬ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಮತ್ತೆ ತನ್ನ ಮನೆಯಲ್ಲಿ ವಿವಿಧ ರೀತಿಯ ಹಾವುಗಳನ್ನ ಸಾಕುತ್ತಿದ್ದಳು. ಅವಳ ಬಳಿ ಬರ್ಮೀಸ್ ಪೈಥಾನ್, ಮೆಕ್ಸಿಕನ್ ಕಿಂಗ್ ಸ್ನೇಕ್ ಮತ್ತೆ 13 ಅಡಿ ಉದ್ದದ ರೆಟಿಕ್ಯುಲೇಟೆಡ್ ಪೈಥಾನ್ ಸಹ ಇತ್ತು. ಇದು 9 ಕೆಜಿ ತೂಕ ಇತ್ತು. ತನಗೆ ಹಾವುಗಳೆಂದ್ರೆ ಎಷ್ಟು ಹುಚ್ಚು ಇತ್ತು ಅಂದ್ರೆ ಮನೆಯೆಲ್ಲ ಹಾವುಗಳಿಂದ ತುಂಬಿಸಿದ್ದಳು. ಒಂದಿನ ಆಕೆಯ ಪತಿ ಕೆಲಸಕ್ಕೆ ಹೋದಾಗ ಅಮ್ಯಾಂಡಾ ಒಂಟಿಯಾಗಿದ್ದಳು. ಆಕೆ ರೆಟಿಕ್ಯುಲೇಟೆಡ್ ಪೈಥಾನ್ಗೆ ಆಹಾರ ನೀಡಲು ಹೋದಾಗ ಆಹಾರದ ವಾಸನೆಗೆ ಪ್ರಚೋದಿತಗೊಂಡ ಹಾವು ಬೇಟೆಯಾಡಬೇಕು ಎಂಬ ಬಯಕೆ ಬಂದು ಆಕೆಯ ಮೇಲೆ ದಾಳಿ ಮಾಡಿತು. ಅದು ತನ್ನ ಬಲದಿಂದ ಅಮ್ಯಾಂಡಾಳನ್ನ ಬಿಗಿದಪ್ಪಿಕೊಂಡಿತು. ರೆಟಿಕ್ಯುಲೇಟೆಡ್ ಪೈಥಾನ್ ತನ್ನ ಬೇಟೆಯನ್ನ ಉಸಿರುಗಟ್ಟಿಸಿ ಕೊಲ್ಲುತ್ತೆ. ಅಮ್ಯಾಂಡಾ ಅದರಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರೂ ಅದು ಬಿಡೋದಿಲ್ಲ. ಇದರಿಂದ ನಿಧಾನವಾಗಿ ಅವಳ ಉಸಿರು ನಿಂತು ಹೋಗುತ್ತೆ. ಅಮ್ಯಾಂಡಾ ಸ್ಥಳದಲ್ಲೇ ಸಾವನ್ನಪ್ಪಿದಳು. ಸಂಜೆ ಪತಿ ಬಂದಾಗ ಆಕೆಯ ಶವ ಪತ್ತೆಯಾಯಿತು. ಹಾವುಗಳನ್ನ ಮನೆ ಒಳಗಡೆ ಸಾಕುವುದು ಎಷ್ಟು ಅಪಾಯಕಾರಿ ಎಂಬುದಕ್ಕೆ ಇದೇ ಸಾಕ್ಷಿ. ಪಾಲ್ ಮೆಕ್ಡೊನಾಲ್ಡ್ ಆಸ್ಟ್ರೇಲಿಯಾದ ನಾರ್ತ್ ಈಸ್ಟ್ ವಿಕ್ಟೋರಿಯಾ ಪ್ರದೇಶದಲ್ಲಿ 65 ವರ್ಷದ ರೈತ ಪಾಲ್ ಮೆಕ್ಡೊನಾಲ್ಡ್ ವಾಸವಿದ್ದ. ಆತನ ಫಾರ್ಮ್ನಲ್ಲಿ 6 ವರ್ಷಗಳಿಂದ ಒಂದು ರೆಡ್ ಡೀರ್ ಅಂದ್ರೆ ಜಿಂಕೆ ಜಾತಿಯ ಪ್ರಾಣಿಯನ್ನ ಸಾಕುತ್ತಿದ್ದ.
ಪಾಲ್ ಈ ಜಿಂಕೆಯನ್ನ 6 ವರ್ಷಗಳಿಂದ ಸಾಕುತ್ತಿದ್ದ. ಅದು 6 ಅಡಿ ಎತ್ತರ ಬೆಳೆದಿತ್ತು, ಮತ್ತೆ ಅದರ ಕೊಂಬುಗಳು ತುಂಬಾ ಹರಿತವಾಗಿದ್ದವು. ಆದ್ರೆ ಒಂದಿನ ಸಂತೋಷವಾಗಿದ್ದ ಆ ಫ್ಯಾಮಿಲಿಯಲ್ಲಿ ಒಂದು ವಿಷಾದ ಘಟನೆ ಏರ್ಪಡುತ್ತೆ. ಹೊರಗಡೆ ಏನೋ ಕೂಗಾಟ ಕೇಳಿಸಿದ್ದರಿಂದ ಪಾಲ್ ಹೆಂಡತಿ ಓಡೋಡಿ ಬರ್ತಾಳೆ. ದೂರದಲ್ಲಿ ನಡೆಯುತ್ತಿದ್ದ ಘಟನೆ ಕಂಡು ತನ್ನ ಕಾಲ ಕೆಳಗಿನ ಭೂಮಿ ನಡುಗಿದಂತೆ ಆಗತ್ತೆ. ಯಾಕಂದ್ರೆ ಪಾಲ್ ನೆಲದ ಮೇಲೆ ಬಿದ್ದಿದ್ದ. ಆತನು 6 ವರ್ಷಗಳಿಂದ ಸಾಕಿದ್ದ ಜಿಂಕೆ ಆತನ ಮೇಲೆ ಘೋರವಾಗಿ ದಾಳಿ ಮಾಡ್ತಿರತ್ತೆ. ಆ ಪ್ರಾಣಿ ತನ್ನ ಕೊಂಬುಗಳಿಂದ ಪಾಲ್ ಅವರ ಎದೆಯನ್ನ ಸೀಳುತ್ತಿತ್ತು. ಪತ್ನಿ ಅದನ್ನ ತಡೆಯಲು ಹೋದಾಗ ಅವರ ಮೇಲೂ ದಾಳಿ ಮಾಡಲು ಬಂದಿತ್ತು. ಆಗ ಅವರ ಮಗ ತಕ್ಷಣ ಒಂದು ದೊಡ್ಡ ಕೋಲಿನಿಂದ ಅದರ ತಲೆಗೆ ಹೊಡೆದನು. ಜಿಂಕೆ ಅಲ್ಲಿಂದ ಓಡಿ ಹೋಯಿತು. ಆದ್ರೆ ಅಷ್ಟರಲ್ಲೇ ಪಾಲ್ ಮೃತಪಟ್ಟಿದ್ದ. ನಂತರ ಪೊಲೀಸರು ಬಂದು ಆ ಪ್ರಾಣಿಯನ್ನ ಕೊಂದರು. ಲೂಕ್ಸಿ ಫ್ರೆಂಡ್ಸ್, ತೋಳಗಳು ತುಂಬಾ ಅಪಾಯಕಾರಿ ಪ್ರಾಣಿಗಳು. ಇವುಗಳನ್ನ ಸಾಕುವುದಿರ್ಲಿ, ಇವುಗಳ ಹತ್ರ ಹೋಗಲು ಕೂಡ ಜನ ಹೆದರ್ತಾರೆ. ಇವು ಎಷ್ಟು ಅಗ್ರೆಸಿವ್ ಆಗಿ ವರ್ತಿಸ್ತವೆ ಎಂದ್ರೆ ಮನುಷ್ಯರನ್ನ ನೋಡಿದ ತಕ್ಷಣ ಒಂದು ಕ್ಷಣವೂ ಯೋಚಿಸದೆ ದಾಳಿ ಮಾಡ್ತವೆ, ಮತ್ತೆ ಕೆಲವೇ ನಿಮಿಷಗಳಲ್ಲಿ ಸೀಳಿ ಹಾಕುತ್ತವೆ. ಆದ್ರೆ ನೀವು ನಂಬೋದಿಲ್ಲ, ಒಬ್ಬ ಅಮೆರಿಕದ ಲೂಕ್ಸಿ ಎಂಬ ಮಹಿಳೆ ತೋಳಗಳನ್ನ ಸಾಕು ಪ್ರಾಣಿಯಂತೆ ಸಾಕುತ್ತಿದ್ದಳು. ಅದು ಒಂದೆರಡಲ್ಲ, ಬರೋಬ್ಬರಿ 9 ತೋಳಗಳನ್ನ ಸಾಕುತ್ತಿದ್ದಳು. ಆಕೆ ಅವುಗಳನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ದಳು. ಪ್ರತಿದಿನ ಸ್ನಾನ ಮಾಡಿಸ್ತಿದ್ದಳು, ಆಹಾರ ನೀಡ್ತಿದ್ದಳು, ಮತ್ತೆ ವಾಕಿಂಗ್ಗೆ ಕೂಡ ಕರೆದೊಯ್ಯುತ್ತಿದ್ದಳು. ಆದ್ರೆ ಈ ತೋಳಗಳು ಆ ಪ್ರೀತಿಯನ್ನ ಮರೆತು ಬಿಟ್ಟವು. ಅವುಗಳ ಸ್ವಭಾವವೇ ಅಂತಹದ್ದು. ಒಂದಿನ ಆಕೆ ತನ್ನ ತಾಯಿಯನ್ನ ಭೇಟಿಯಾಗಲು ಬರೋದಾಗಿ ಹೇಳಿದ್ದಳು. ಆದ್ರೆ ಆಕೆ ಸಮಯಕ್ಕೆ ಹೋಗದಿದ್ದಾಗ ಅವಳ ತಾಯಿ ಫೋನ್ ಮಾಡಿದಳು. ಆಕೆ ಫೋನ್ ಎತ್ತದಿದ್ದಾಗ ಆಕೆಯ ಪತಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ತಕ್ಷಣ ಪತಿ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಆಕೆಯ ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಆ ತೋಳಗಳು ಆಕೆಯ ದೇಹವನ್ನ ಕಚ್ಚಿ ತಿನ್ನುತ್ತಿದ್ದವು. ಈ ದೃಶ್ಯವನ್ನ ನೋಡಿ ಆಕೆಯ ಪತಿ ಬೆಚ್ಚಿ ಬಿದ್ದ. ಆತನು ಬರುವಷ್ಟರಲ್ಲಿ ಬಹಳ ತಡವಾಗಿತ್ತು. ಅಸಲಿಗೆ ಆಕೆಗೆ ಏನಾಯಿತು ಎಂಬುದು ಇಂದಿಗೂ ನಿಗೂಢವಾಗಿದೆ. ಆ ತೋಳಗಳಿಗೆ ಆಕೆಯ ಮೇಲೆ ಯಾಕೆ ಕೋಪ ಬಂತು, ಅವು ಯಾಕೆ ಆಕೆಯನ್ನ ಕೊಂದವು? ಏನೇ ಇರಲಿ, ಮನುಷ್ಯರು ಕ್ರೂರ ಮೃಗಗಳನ್ನ ನಂಬಬಾರದು. ಆಂಬರ್ ಸಿಂಹ ಕಾಡಿನ ರಾಜ. ಎಲ್ಲಾ ಪ್ರಾಣಿಗಳಿಗಿಂತ ಬಲಶಾಲಿಯಾದದ್ದು ಮತ್ತೆ ಕ್ರೂರವಾದದ್ದು ಕೂಡ. ಆದ್ರೆ ಟೆಕ್ಸಾಸ್ ಅಲ್ಲಿ ವಾಸಿಸುವ ಆಂಬರ್ ಎಂಬ ಮಹಿಳೆ ಒಂದು ಮೌಂಟೇನ್ ಲಯನ್ ಅನ್ನ ತನ್ನ ಮನೆಗೆ ತಂದು ಸಾಕು ಪ್ರಾಣಿಯಂತೆ ಸಾಕುತ್ತಿದ್ದಳು. ಇಂತಹ ಪ್ರಾಣಿಗಳನ್ನ ಮನೆಯಲ್ಲಿ ಸಾಕಿಕೊಳ್ಳುವುದು ಕಾನೂನು ಬಾಹಿರ. ಇದಕ್ಕಿಂತ ಆಶ್ಚರ್ಯಕರ ವಿಷಯ ಏನಂದ್ರೆ ಇವರಿಗೆ ಸಿಂಹಗಳನ್ನ ಹೇಗೆ ಸಾಕಬೇಕೆಂಬುದೇ ತಿಳಿಯೋದಿಲ್ಲ. ಕೇವಲ ಸ್ಟೈಲ್ಗಾಗಿ ತಂದು ಮನೆಯಲ್ಲಿ ಇಟ್ಕೊಳ್ತಾರೆ. ಆದ್ರೆ ಇವರ ಹುಚ್ಚಾಟವೇ ಇವರ ಪ್ರಾಣವನ್ನ ತೆಗೆಯುವಂತಾಯಿತು. ಈ ಮಹಿಳೆ ಸಿಂಹಕ್ಕಾಗಿ ಒಂದು ವಿಶೇಷವಾದ ಪಂಜರವನ್ನ ಮಾಡಿಸಿದ್ದಳು. ಅದು ತುಂಬಾ ಗಟ್ಟಿಯಾಗಿತ್ತು. ಪಂಜರದಲ್ಲಿದ್ದಾಗ ಆ ಸಿಂಹ ಹೊರಗೆ ಬರ್ತಾ ಇರಲಿಲ್ಲ. ಈ ಮಹಿಳೆ ಅದನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದಳು. ಒಂದಿನ ಆಕೆಯ ಮಗ ಸಿಂಹವನ್ನ ನೋಡಲು ಪಂಜರದ ಹತ್ರ ಬಂದು ನಿಂತಿದ್ದ. ಸಡನ್ ಆಗಿ ಆ ಸಿಂಹ ಎದ್ದು ಬಂದು ಆ ಮಗುವಿನ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನಿಸಿತು. ಆ ಪಂಜರದ ಒಳಗಿನಿಂದಲೇ ಆ ಮಗುವಿನ ತಲೆಯನ್ನ ಹಿಡಿದು ಕಚ್ಚಿತ್ತು. ಅದು ಎಷ್ಟು ಭೀಕರವಾಗಿ ಕಚ್ಚಿತ್ತು ಎಂದ್ರೆ ತಲೆಯಲ್ಲಿ ಯಾವ ಭಾಗ ಎಲ್ಲಿದೆ ಎಂದು ತಿಳಿಯಲು ಬಹಳ ಸಮಯ ಹಿಡಿಯಿತು. ಆಂಬರ್ ಮಗುವಿನ ಕಿರುಚಾಟ ಕೇಳಿ ಓಡಿ ಬಂದು ಆ ಸಿಂಹದ ದವಡೆಯಿಂದ ಮಗುವನ್ನ ಬಿಡಿಸಿ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಳು. ಆದ್ರೆ ಪೊಲೀಸರಿಗೆ ವಿಷಯ ತಿಳಿಸಿದ ನಂತರ ಆಂಬರ್ನ ಬಂಧಿಸಲಾಯಿತು. ನಂತರ ಜೈಲು ಶಿಕ್ಷೆ ಕೂಡ ವಿಧಿಸಲಾಯಿತು. ಕಾನೂನು ಉಲ್ಲಂಘಿಸಿದ್ದಕ್ಕಾಗಿ ಭಾರಿ ದಂಡವನ್ನು ವಿಧಿಸಲಾಯಿತು. ಆಕೆ ಮಾಡಿದ ಕೆಲಸ ನಿಜಕ್ಕೂ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಕ್ರೂರ ಮೃಗಗಳನ್ನ ತಂದು ಮನೆಯಲ್ಲಿಟ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಅದು ತನ್ನ ಸ್ವಭಾವವನ್ನ ಮರೆತು ಕಚ್ಚುವ ಬದಲು ಮುತ್ತು ನೀಡ್ತದೆಯಾ?